ಸೂಪರ್ ಪ್ರೈಮೇಟ್ 9ನಲ್ಲಿ ಇವತ್ತಿನ ಇಡೀ ದಿವಸದ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದ ಟಾಪ್ 18 ಸುದ್ದಿಯನ್ನು ನೋಡೋಣ. ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಮನೆ ಮೇಲೆ ಮತ್ತೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಚಳ್ಳಕೆರೆಯ ಹಳೆ ಟೌನ್ ಮನೆ ಮೇಲೆ ಮತ್ತೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ 6 ದುಬಾರಿ ಕಾರುಗಳನ್ನು ಜಪ್ತಿ ಮಾಡಿದ್ದಾರೆ. ಈಗಾಗಲೇ ಬಂಧಿತರಾಗಿರುವ ಕೆಸಿ ವೀರೇಂದ್ರ ಇಡಿ ಕಸ್ಟಡಿಯಲ್ಲಿದ್ದಾರೆ. ಅಕ್ರಮ ಚಿನ್ನ ಸಾಗಾಟ ಕೇಸ್ನಲ್ಲಿ ಸದ್ಯ ಜೈಲು ಪಾಲಾಗಿರುವ ನಟಿ ರನ್ಯಾ ರಾವ್ಗೆ ಮತ್ತೆ ಶಾಕ್ ಎದುರಾಗಿದೆ. ರನ್ಯಾ ರಾವ್ 127.3 ಕೆಜಿ ಚಿನ್ನ ಕಳ್ಳ ಸಾಗಣೆ ಮಾಡಿರುವಂಥದ್ದು ತನಿಖೆಯಲ್ಲಿ ದೃಢಪಟ್ಟಿದೆ ಎನ್ನಲಾಗಿದೆ. ಈ ಹಿನ್ನೆಲೆಯಲ್ಲಿ ಡಿಆರ್ಐ 102.55 ಕೋಟಿ ರೂಪಾಯಿಗಳ ದಂಡ ಪಾವತಿಸುವಂತೆ ರನ್ಯಾಗೆ ನೋಟಿಸ್ ನೀಡಿದೆ. ಭೋವಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ನ್ಯೂಸ್ 18 ಕನ್ನಡ ಸುದ್ದಿ ಪ್ರಸಾರ ಮಾಡಿತ್ತು. ಸದ್ಯ ನ್ಯೂಸ್ 18ನ ವರದಿ ಎಲ್ಲೆಡೆ ಪ್ರತಿಧ್ವನಿಸಿದೆ. ಇದರ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಬಿಜೆಪಿ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ. ನಿಗಮದಲ್ಲಿ ಆಗಿರುವಂತಹ ಭ್ರಷ್ಟಾಚಾರದ ನೈತಿಕ ಹೊಣೆ ಹೊತ್ತು ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನು ಆಯ್ಕೆ ಮಾಡಿರುವ ವಿಚಾರದಲ್ಲಿ ಬಿಜೆಪಿಯ ವಿರೋಧಕ್ಕೆ ಸಿಎಂ ಕಿಡಿಕಾರಿದ್ರು. ಮೈಸೂರಿನಲ್ಲಿ ಪ್ರತಿಕ್ರಿಯೆ ನೀಡಿರುವ ಮುಖ್ಯಮಂತ್ರಿಯವರು ಮಿರ್ಜಾ ಇಸ್ಮಾಯಿಲ್, ನಿಸಾರ್ ಅಹಮದ್ ದಸರಾ ಉದ್ಘಾಟನೆ ಮಾಡಿದ್ದಾಗ ಬಿಜೆಪಿಯವರು ಎಲ್ಲಿ ಹೋಗಿದ್ರು ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಬಾನು ಮುಷ್ತಾಕ್ಗೆ ನಾಳೆ ಅಧಿಕೃತ ಆಹ್ವಾನ ನೀಡಲು ಜಿಲ್ಲಾಡಳಿತ ನಿರ್ಧರಿಸಿದೆ. ಮೈಸೂರು ಪ್ರವಾಸದಲ್ಲಿದ್ದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮೈಸೂರು ಅರಮನೆಗೆ ಭೇಟಿ ನೀಡಿದ್ರು. ಅರಮನೆಯಲ್ಲಿ ಆತಿಥ್ಯವನ್ನು ಸ್ವೀಕರಿಸಿದ ರಾಷ್ಟ್ರಪತಿ ಮುರ್ಮು ಅಲ್ಲಿಯೇ ಉಪಹಾರವನ್ನು ಕೂಡ ಸ್ವೀಕರಿಸಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್, ನಮ್ಮ ಆಹ್ವಾನ ಸ್ವೀಕರಿಸಿ ಅರಮನೆಗೆ ರಾಷ್ಟ್ರಪತಿಯವರು ಆಗಮಿಸಿದ್ದಕ್ಕೆ ಧನ್ಯವಾದ ಅರ್ಪಿಸುತ್ತೇನೆ ಅಂತ ಹೇಳಿದರು. ಬೆಂಗಳೂರಿನಲ್ಲಿ ಇಂದಿನಿಂದ ಜಿಬಿಎ ಆಡಳಿತ ಕಾರ್ಯಾರಂಭವಾಗಿದೆ. ಹೀಗಾಗಿ ಜಿಬಿಎ ಆಡಳಿತ ವ್ಯವಸ್ಥೆಗಾಗಿ ಸರ್ಕಾರ ಮೇಜರ್ ಸರ್ಜರಿ ಮಾಡಿದೆ. ಬಿಬಿಎಂಪಿಯಲ್ಲಿ 16 ಐಎಎಸ್, 2 ಐಪಿಎಸ್ ಅಧಿಕಾರಿಗಳು ಕಾರ್ಯನಿರ್ವಹಣೆ ಮಾಡಲಿದ್ದಾರೆ. ಇನ್ನು 17 ಕೆಎಎಸ್, 1 ಕೆಎಸ್ಪಿಎಸ್ ಅಧಿಕಾರಿ ಕಾರ್ಯನಿರ್ವಹಿಸಲಿದ್ದಾರೆ. ಇದರ ಜೊತೆಗೆ ಬಿಎಂಟಿಎಫ್ಗೂ 2 ಐಪಿಎಸ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಸಾಹಸ ಸಿಂಹ ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ನೀಡಬೇಕು ಅಂತ ಹಿರಿಯ ನಟಿಯರು ಸಿಎಂಗೆ ಮನವಿ ಸಲ್ಲಿಸಿದ್ದಾರೆ. ಇಂದು ಸಿಎಂ ಕಾವೇರಿ ನಿವಾಸದಲ್ಲಿ ಭೇಟಿಯಾದ ನಟಿ ಜಯಮಾಲಾ, ಶ್ರುತಿ, ಮಾಳವಿಕಾ ಅವಿನಾಶ್ ಸಿಎಂಗೆ ಮನವಿ ಪತ್ರವನ್ನು ನೀಡಿ ಕರ್ನಾಟಕ ರತ್ನ ನೀಡುವಂತೆ ಆಗ್ರಹಿಸಿದರು. ತಾಯಿಯ ಕುರಿತು ಬಿಹಾರ ಕಾಂಗ್ರೆಸ್ ರ್ಯಾಲಿಯಲ್ಲಿ ಆಕ್ಷೇಪಾರ್ಹ ಹೇಳಿಕೆಯ ಬಗ್ಗೆ ಪ್ರಧಾನಿ ಮೋದಿ ಬೇಸರ ವ್ಯಕ್ತಪಡಿಸಿದ್ದಾರೆ. ತಾಯಿಯೇ ಜಗತ್ತು, ತಾಯಿಯೇ ಸ್ವಾಭಿಮಾನ. ಇದು ನನ್ನ ತಾಯಿಗೆ ಮಾಡಿದ ಅವಮಾನ ಮಾತ್ರವಲ್ಲ, ದೇಶದ ತಾಯಂದಿರಿಗೆ ಮಾಡಿರುವಂತಹ ಅವಮಾನ ಅಂತ ಹೇಳಿದರು. ಇನ್ನು ಕಾಂಗ್ರೆಸ್ಸಿಗರ ಹೇಳಿಕೆಯನ್ನು ಖಂಡಿಸಿ ಸೆಪ್ಟೆಂಬರ್ 4ರಂದು ಬಿಹಾರ ಬಂದ್ಗೆ ಎನ್ಡಿಎ ಕರೆ ಕೊಟ್ಟಿದೆ. ಕಾಂಗ್ರೆಸ್ ಮುಖಂಡ ಪವನ್ ಖೇರಾ ದೆಹಲಿಯ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ವೋಟರ್ ಐಡಿಯನ್ನು ಹೊಂದಿದ್ದಾರೆ ಅಂತ ಬಿಜೆಪಿ ಆರೋಪವನ್ನು ಮಾಡಿತ್ತು. ಬಿಜೆಪಿ ಆರೋಪದ ಬೆನ್ನಲ್ಲೇ ಪವನ್ ಖೇರಾಗೆ ಚುನಾವಣಾ ಆಯೋಗ ನೋಟಿಸ್ ಜಾರಿ ಮಾಡಿದೆ. ಅಲ್ಲದೆ ಸೆಪ್ಟೆಂಬರ್ 8ರ ಬೆಳಗ್ಗೆ 11 ಗಂಟೆಯ ಒಳಗೆ ಪೂರಕ ದಾಖಲೆ ನೀಡುವಂತೆ ತಿಳಿಸಿದೆ. ತೆಲಂಗಾಣದಲ್ಲಿ ಬಿಆರ್ಎಸ್ ಪಕ್ಷದಿಂದ ಕವಿತಾಗೆ ಗೇಟ್ ಪಾಸ್ ನೀಡಲಾಗಿದೆ. ಕವಿತಾರನ್ನ ಅವರ ತಂದೆಯ ಪಕ್ಷದಿಂದಲೇ ಹೊರದಬ್ಬುವ ಮೂಲಕ ಪಕ್ಷ ವಿರೋಧಿಗಳಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಲಾಗಿದೆ. ಪಕ್ಷದ ನಾಯಕರ ವಿರುದ್ಧ ಆಡಿರುವಂತಹ ಮಾತುಗಳ ಕಾರಣಕ್ಕಾಗಿ ತೆಲಂಗಾಣದ ಮಾಜಿ ಮುಖ್ಯಮಂತ್ರಿ ಕೆ. ಚಂದ್ರಶೇಖರ್ ರಾವ್ ನೇತೃತ್ವದ ಭಾರತ ರಾಷ್ಟ್ರ ಸಮಿತಿ ಪಕ್ಷದಿಂದ ಕವಿತಾ ಅವರನ್ನ ಹೊರಹಾಕಲಾಗಿದೆ. ಮಹಾರಾಷ್ಟ್ರ ಸರ್ಕಾರ ಮರಾಠಾ ಕೋಟಾ ಮೀಸಲಾತಿಗೆ ಒತ್ತಾಯಿಸಿ ಮನೋಜ್ ಜಾರಂಗೆ ನಡೆಸ್ತಾ ಇದ್ದಂತಹ ಅಮರಣಾಂತ ಉಪವಾಸ ಅಂತ್ಯಗೊಂಡಿದೆ. ಮನೋಜ್ ಜಾರಂಗೆ ಅವರ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಸರ್ಕಾರ ಭರವಸೆಯನ್ನು ಕೊಟ್ಟಿದೆ. ಸರ್ಕಾರದ ನಿರ್ಧಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಮನೋಜ್ ಜಾರಂಗೆ, ನಾವು ಗೆದ್ದಿದ್ದೇವೆ ಅಂತ ಹೇಳಿದರು. 2020ರ ದೆಹಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯುಎಪಿಎ ಪ್ರಕರಣದಲ್ಲಿ ಉಮರ್ ಖಾಲಿದ್, ಶಾರ್ಜಿಲ್ ಇಮಾಮ್, ಗುಲ್ಫಿ ಶಾ, ಫಾತಿಮಾ ಸೇರಿದಂತೆ 7 ಮಂದಿಯನ್ನು ಬಂಧಿಸಲಾಗಿತ್ತು. ಬಂಧಿತರ ಜಾಮೀನು ಅರ್ಜಿ ವಿಚಾರಣೆ ದೆಹಲಿ ಕೋರ್ಟ್ನಲ್ಲಿ ನಡೆಯಿತು. ಬಂಧಿತರಾಗಿರುವ 7 ಮಂದಿಗೆ ಜಾಮೀನು ನೀಡುವುದಕ್ಕೆ ಕೋರ್ಟ್ ನಿರಾಕರಿಸಿದೆ. ಗೇಮಿಂಗ್ ಆ್ಯಪ್ಗಳ ನಿರ್ಬಂಧ ಕುರಿತ ಮಸೂದೆ ಅಂಗೀಕಾರದ ಹಿನ್ನೆಲೆಯಲ್ಲಿ ಡ್ರೀಮ್ 11 ಸಂಸ್ಥೆ ಜೊತೆಗಿನ ಬಿಸಿಸಿಐ ಒಪ್ಪಂದ ರದ್ದಾಗಿದೆ. ಇದೀಗ ಭಾರತ ರಾಷ್ಟ್ರೀಯ ಕ್ರಿಕೆಟ್ ತಂಡದ ಜರ್ಸಿ ಸ್ಪಾನ್ಸರ್ಗಾಗಿ ಗೌರವಾನ್ವಿತ ಸಂಸ್ಥೆಗಳಿಂದ ಬಿಸಿಸಿಐ ಅರ್ಜಿ ಆಹ್ವಾನಿಸಿದೆ. ಸೆಪ್ಟೆಂಬರ್ 16ರ ಒಳಗೆ ಬಿಡ್ ಸಲ್ಲಿಸುವುದಕ್ಕೆ ಗಡುವು ನೀಡಲಾಗಿದೆ.
ಮಲಯಾಳಂನ ಲೋಕ ಸಿನಿಮಾದಲ್ಲಿ ಬೆಂಗಳೂರಿನ ಹುಡುಗಿಯರ ಬಗ್ಗೆ ಕೀಳು ಮಟ್ಟದ ಡೈಲಾಗ್ ಬಳಕೆ ಮಾಡಲಾಗಿತ್ತು. ಈ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಚಿತ್ರತಂಡ ಎಚ್ಚೆತ್ತುಕೊಂಡಿದೆ. ಸಿನಿಮಾದಲ್ಲಿನ ಡೈಲಾಗ್ ತೆಗೆದು ಕ್ಷಮೆ ಯಾಚಿಸಿದೆ. ಪೂರ್ವ ಅಫ್ಘಾನಿಸ್ತಾನದಲ್ಲಿ ಸಂಭವಿಸಿರುವ ಭೂಕಂಪದಲ್ಲಿ ಮೃತಪಟ್ಟವರ ಸಂಖ್ಯೆ 1200ಕ್ಕೆ ಏರಿಕೆಯಾಗಿದೆ. 3251 ಜನ ಗಾಯಗೊಂಡಿದ್ದು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. 8000 ಮನೆಗಳಿಗೆ ಹಾನಿಗಳಾಗಿವೆ. ಸಾವು ನೋವು ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಉತ್ತರ ಆಫ್ರಿಕಾದ ಪಶ್ಚಿಮ ಸುಡಾನ್ನಲ್ಲಿ ಭಯಾನಕ ಭೂಕುಸಿತ ಉಂಟಾಗಿದ್ದು ಇಡೀ ಹಳ್ಳಿಯೇ ನೆಲಸಮವಾಗಿದೆ. ಈ ಭೀಕರ ದುರಂತದಲ್ಲಿ 1000 ಜನರು ಸಾವಿಗೀಡಾಗಿದ್ದಾರೆ ಅಂತ ಶಂಕಿಸಲಾಗಿದೆ. ಮರ್ರಾ ಪರ್ವತ ಪ್ರದೇಶದಲ್ಲಿದ್ದ ಗ್ರಾಮದ ಮೇಲೆ ಬೆಟ್ಟದಿಂದ ಗುಡ್ಡ ಕುಸಿದು ಈ ದುರಂತ ನಡೆದಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಹತ್ವದ ಘೋಷಣೆಯೊಂದನ್ನು ಮಾಡಲಿದ್ದಾರೆ ಅಂತ ಹೇಳಲಾಗಿದೆ. ವಿದೇಶಿ ವಸ್ತುಗಳ ಮೇಲಿನ ಸುಂಕ ಹೆಚ್ಚಳ ಸೇರಿದಂತೆ ಅನೇಕ ವಿಚಾರಗಳಲ್ಲಿ ಮುನ್ನೆಲೆಯಿರುವಾಗಲೇ ಇಂದಿನ ಘೋಷಣೆಯತ್ತ ಎಲ್ಲರ ದೃಷ್ಟಿ ನೆಟ್ಟಿದೆ. ಟ್ರಂಪ್ ಬಗ್ಗೆ ಭಾರಿ ವಿರೋಧಗಳು ಕೇಳಿಬಂದಿರುವ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರಾ ಅನ್ನೋ ಚರ್ಚೆಯೂ ಕೂಡ ನಡೀತಾ ಇದೆ. ಬಹು ನಿರೀಕ್ಷಿತ ಬಿಗ್ ಬಾಸ್ ಕನ್ನಡ ಪ್ರೋಮೋ ರಿಲೀಸ್ ಆಗಿದೆ. ಈ ಬಾರಿ ಬಿಗ್ ಬಾಸ್ ಸಂಪೂರ್ಣವಾಗಿ ವಿಭಿನ್ನವಾಗಿರಲಿದೆ ಅಂತ ಪ್ರೋಮೋ ಹೇಳ್ತಾ ಇದೆ. ಸದ್ಯ ಪ್ರೋಮೋ ಬಹಳ ನಿರೀಕ್ಷೆಯನ್ನು ಹುಟ್ಟುತ್ತಿದ್ದು ಈ ಬಾರಿ ದೊಡ್ಡ ಮನೆಯೊಳಗೆ ಹೋಗೋದು ಯಾರು ಅನ್ನುವಂತಹ ಚರ್ಚೆ ಶುರುವಾಗಿದೆ. ಅಷ್ಟೇ ಅಲ್ಲ ಸರ್, 7 ಕೋಟಿ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಮಹಾಮಳೆಗೆ ಉತ್ತರ ಭಾರತ ಅಕ್ಷರಶಃ ನಲುಗಿ ಹೋಗ್ತಾ ಇದೆ. ನಿಜಕ್ಕೂ ಕೂಡ ಜಲಪ್ರಳಯವೇ ಅಲ್ಲಿ ಸೃಷ್ಟಿಯಾಗ್ತಾ ಇದೆ. ಉತ್ತರಾಖಂಡ್, ಹಿಮಾಚಲ, ಜಮ್ಮು ಕಾಶ್ಮೀರದ ಬಳಿಕ ಈಗ ದೆಹಲಿ, ಪಂಜಾಬ್ಗಳ ಸರದಿ. ರಾತ್ರಿ ಸುರಿದ ರಣಮಳೆಗೆ ರಾಷ್ಟ್ರ ರಾಜಧಾನಿಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಪಂಜಾಬ್ನಲ್ಲಂತೂ ಊರುಗಳೇ ಮುಳುಗಿ ಹೋಗ್ತಾ ಇದ್ದಾವೆ. ರಣಮಳೆಯ ರೌದ್ರ ನರ್ತನ ಹೇಗಿತ್ತು ಅನ್ನೋದನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ. ಉತ್ತರ ಭಾರತಕ್ಕೆ ರಣಮಳೆಯ ದಿಗ್ಬಂಧನ. ವರುಣಾರ್ಭಟಕ್ಕೆ ತತ್ತರಿಸಿದ ದಿಲ್ಲಿ, ಪಂಜಾಬ್. ರಾಷ್ಟ್ರ ರಾಜಧಾನಿಯಲ್ಲಿ ಸುರಿದ ಭಾರಿ ಮಳೆ ಅವಾಂತರಗಳ ಸುರಿಮಳೆಯನ್ನೇ ಸೃಷ್ಟಿಸಿದೆ. ಯಮುನಾ ನದಿ ಅಪಾಯದ ಮಟ್ಟ ಮೀರಿ ಹರಿತಿದೆ. ಜನರ ಬದುಕನ್ನ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಿದೆ. ಹತ್ನಿ, ಕುಂಡ್, ವಜೀರಾಬಾದ್ ಹಾಗೂ ಓಕ್ಲಾ ಬ್ಯಾರೇಜ್ನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದ್ದು ಯಮುನಾ ಜಲಾನಯನ ಪ್ರದೇಶದಲ್ಲಿ ಜನರಲ್ಲಿ ಪ್ರವಾಹ ಕಣ್ಣೀರು ತರಿಸಿದೆ. ಯಮುನಾ ನದಿಯ ನೀರಿನ ಮಟ್ಟ ಏರಿಕೆಯಿಂದಾಗಿ ನೋಯ್ಡಾದ ಯಾಕುಬ್ಬುರ ಪ್ರದೇಶ ಸಂಪೂರ್ಣ ಮುಳುಗಿದೆ. ಮನೆಗಳು ಜಲಾವೃತಗೊಂಡಿವೆ. ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗುತ್ತಿದೆ. ದಿಲ್ಲಿಯ ಯಮುನಾ ಬಜಾರ್ ಏರಿಯಾದಲ್ಲಂತೂ ಕೇಳೋದೇ ಬೇಡ. ಮನೆ ಮಠ ಸಂಪೂರ್ಣ ಮುಳುಗಿ ಹೋಗಿದೆ. ಜನ ದಿಕ್ಕು ತೋಚದಂತಾಗಿದ್ದಾರೆ. ದೋಣಿಗಳ ಮೂಲಕ ಅಗತ್ಯ ವಸ್ತುಗಳ ಜೊತೆಗೆ ಪರಿಹಾರ ಕೇಂದ್ರಗಳಿಗೆ ಜನ ಮುಖ ಮಾಡಿದ್ರು. ಇದು ಹೃದಯ ಕಲಕುವಂತಿತ್ತು. ದೆಹಲಿಯ ಮಜ್ನುಕ್ಕಾ ತೀರ ಪ್ರದೇಶ ಸಂಪೂರ್ಣ ಮುಳುಗಡೆಯಾಗಿದೆ. ಇರೋ ಬರೋ ಮನೆಗಳೆಲ್ಲ ನೀರು ನುಗ್ಗಿದ್ದು ಸುರಕ್ಷಿತ ಪ್ರದೇಶಗಳಿಗೆ ಜನರನ್ನ ಶಿಫ್ಟ್ ಮಾಡೋದು ಕೂಡ ಸವಾಲಾಗಿತ್ತು. ಇನ್ನು ದೆಹಲಿಯ ವಾಸುದೇವ ಘಾಟ್, ಯಮುನಾ ಘಾಟ್ನ ಪರಿಸ್ಥಿತಿಯಂತೂ ಹೇಳೋದೇ ಬೇಡ. ಇಲ್ಲಿ ನದಿ ಯಾವುದು, ದಡ ಯಾವುದು ಅನ್ನೋದೇ ಗೊತ್ತಾಗ್ತಿಲ್ಲ. ಆರತಿ ಬೆಳಗು ಪ್ರದೇಶ ಸಂಪೂರ್ಣ ಮುಳುಗಡೆಯಾಗಿದೆ. ಇನ್ನು ದೆಹಲಿಯ ಬುರಾರಿ ಏರಿಯಾವಂತೂ ಸಂಪೂರ್ಣವಾಗಿ ಸಮುದ್ರದಂತೆ ಭಾಸವಾಗ್ತಿದೆ. ದೋಣಿಗಳ ಮೂಲಕ ಜನರನ್ನ ಸ್ಥಳಾಂತರ ಮಾಡಲಾಯಿತು. ಅತ್ತ ರಾತ್ರಿ ಅತಿ ಹೆಚ್ಚು ಮಳೆ ಸುರಿದಿರೋದು ಗುರುಗಾಮ ಪ್ರದೇಶಗಳಲ್ಲಿ. ಇಲ್ಲಿ ರಾತ್ರಿ ಎಷ್ಟರ ಮಟ್ಟಿಗೆ ಮಳೆ ಸುರಿತಿತ್ತು ಅಂದ್ರೆ 20-30 ಕಿಲೋಮೀಟರ್ ದೂರ ವಾಹನಗಳು ಸುಮಾರು 4-5 ಗಂಟೆಗಳ ಕಾಲ ಸಾಲು ಗಟ್ಟಿ ನಿಂತಿದ್ವು. ಅದರ ಎಫೆಕ್ಟ್ ಇಂದೂ ಕೂಡ ಪ್ರತಿಫಲಿಸಿತ್ತು. ಗುರುಗಾಮದ ರಸ್ತೆಗಳೆಲ್ಲ ನದಿಗಳಾಗಿ ಮಾರ್ಪಾಡಾಗಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ನಗರದ ಅಂಡರ್ ಪಾಸ್ಗಳನ್ನು ಕ್ಲೋಸ್ ಮಾಡಲಾಯಿತು.
ದೆಹಲಿಯಲ್ಲಿ ಮಳೆ ಸೃಷ್ಟಿಸಿರೋ ರಾದ್ಧಾಂತ ಅಷ್ಟಿಷ್ಟಲ್ಲ. ಜನರಿಗೆ ಪುನರ್ವಸತಿ ಹಾಗೂ ಪರಿಹಾರ ಕೇಂದ್ರಗಳನ್ನು ಸ್ಥಾಪಿಸುವುದು ಕೂಡ ಸವಾಲಾಗಿದೆ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಿಎಂ ರೇಖಾ ಗುಪ್ತಾ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಇನ್ನು ನೋಯ್ಡಾಗೆ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು, ಗುರುಗ್ರಾಮಕ್ಕೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸುವಂತೆ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಹೀಗಾಗಿ ನಾಳೆಯೂ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ. ಪಂಜಾಬ್ನಲ್ಲಿ 30ಕ್ಕೆ ಏರಿದ ಸಾವಿನ ಸಂಖ್ಯೆ. ಊರೂರೇ ಮುಳುಗಡೆ, ಸಮರೋಪಾದಿ ರಕ್ಷಣೆ. ಇದು ರಾಷ್ಟ್ರ ರಾಜಧಾನಿಯಲ್ಲಿ ಸೃಷ್ಟಿಯಾಗಿರೋ ಪ್ರವಾಹದ ಅವಾಂತರವಾದ್ರೆ ಪಂಜಾಬ್ ರಾಜ್ಯದಲ್ಲಂತೂ ಮಳೆ ಸಾವಿನ ರೂಪದಲ್ಲಿ ಅಪ್ಪಳಿಸಿದೆ. ಇವರಿಗೆ ಪ್ರವಾಹದಿಂದ ಸಾವನ್ನಪ್ಪಿದವರ ಸಂಖ್ಯೆ 30ಕ್ಕೆ ಏರಿಕೆಯಾಗಿದ್ದು, ಲಕ್ಷಾಂತರ ಮಂದಿ ನಿರಾಶ್ರಿತರಾಗಿದ್ದಾರೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದೆ. ಇನ್ನು ಪಂಜಾಬ್ನ ಗುರುದಾಸ್ಪುರದಲ್ಲಿ 4 ಗಂಟೆಗಳ ಅವಧಿಯಲ್ಲಿ ಸುಮಾರು 100 ಮಿಲಿಮೀಟರ್ನಷ್ಟು ಮಳೆ ಸುರಿದಿದೆ. ಹೀಗಾಗಿ ಇಡೀ ಗುರುದಾಸ್ಪುರದಲ್ಲಿ ಪ್ರವಾಹದ ಸಂಕೋಲೆಯಲ್ಲಿ ಸಿಲುಕಿದೆ. ಎನ್ಡಿಆರ್ಎಫ್ ತಂಡ ಸ್ಥಳಕ್ಕೆ ತೆರಳಿ ಪರಿಹಾರ ಸಾಮಗ್ರಿಯನ್ನ ವಿತರಣೆ ಮಾಡುತ್ತಿದ್ದು, ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗಿದೆ. ಶಾಲಾ ಕಾಲೇಜುಗಳಿಗೆ ನಾಳೆಯೂ ರಜೆ ಘೋಷಿಸಲಾಗಿದೆ. ಅತ್ತ ಮಳೆಯ ರೌದ್ರಾವತಾರಕ್ಕೆ ಅಮೃತಸರ ಪ್ರದೇಶ ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ. ಜನ ರಸ್ತೆ ದಾಟೋದಿಕ್ಕೂ ಆಗದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಟ್ರ್ಯಾಕ್ಟರ್, ಬೋಟ್ಗಳ ಮೂಲಕ ಶಿಫ್ಟ್ ಮಾಡಲಾಗ್ತಿದೆ. ಇನ್ನು ಪಂಜಾಬ್ನ ಫಿರೋಜ್ಪುರದಲ್ಲಿ ಪ್ರವಾಹ ಪರಿಸ್ಥಿತಿ ವೀಕ್ಷಿಸಿದ ಸಿಎಂ ಭಗವಂತ್ ಸಿಂಗ್ ಮಾನ್ ಸಂತ್ರಸ್ತರ ಪರಿಸ್ಥಿತಿ ನೋಡಿ ಭಾವುಕರಾದರು. ರಾಜಸ್ಥಾನ, ಹರಿಯಾಣ, ಕಾಶ್ಮೀರದಲ್ಲೂ ಅವಾಂತರ. ಪಂಜಾಬ್, ದಿಲ್ಲಿ ಮಾತ್ರ ಅಲ್ಲ, ಜಮ್ಮು ಕಾಶ್ಮೀರದ ಹಲವು ಕಡೆ ಪ್ರವಾಹ ಪರಿಸ್ಥಿತಿ ಮುಂದುವರೆದಿದೆ. ಅತ್ತ ರಾಜಸ್ಥಾನ, ಹರಿಯಾಣದ ಅಂಬಾಲಾದಲ್ಲಿ ಜನರ ಕಣ್ಣೀರು ಪ್ರವಾಹದಲ್ಲಿ ಕರಗಿ ಹೋಗ್ತಿದೆ. ಮಹಾಮಳೆ ಅವಾಂತರ ಇಷ್ಟಕ್ಕೆ ತಗ್ಗುವ ಲಕ್ಷಣಗಳು ಕಾಣಿಸ್ತಿಲ್ಲ. ಸೆಪ್ಟೆಂಬರ್ನಲ್ಲಿ ಭಾರತದ ಹಲವು ಕಡೆ ಸಾಮಾನ್ಯಕ್ಕಿಂತ ಹೆಚ್ಚು ಮಳೆಯಾಗೋ ಸಾಧ್ಯತೆ ಇದೆ. ಇದರಿಂದ ಪ್ರವಾಹ, ಭೂಕುಸಿತದ ದುರ್ಘಟನೆ ಸಂಭವಿಸೋ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬುರುಡೆ ಪ್ರಕರಣ ದಿನಕ್ಕೊಂದು ಕ್ಷಣಕ್ಕೊಂದು ಟ್ವಿಸ್ಟ್ ಅನ್ನ ಪಡೀತಾನೆ ಇದೆ. ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ಎಸ್ಐಟಿಗೆ ಷಡ್ಯಂತ್ರದ ಕುರುಹುಗಳು ಸಿಗ್ತಾ ಇದ್ದಾವೆ. ಜೊತೆಗೆ ಇಡಿಯೂ ಕೂಡ ಎಂಟ್ರಿಯನ್ನು ಕೊಟ್ಟಿದೆ. ಈ ಮಧ್ಯೆ ಸೌಜನ್ಯ ಪ್ರಕರಣ ಮುನ್ನೆಲೆಗೆ ಬಂದಿದೆ. ಇವತ್ತು ಧರ್ಮಸ್ಥಳದಲ್ಲಿ ಯಾವೆಲ್ಲ ಬೆಳವಣಿಗೆಗಳು ನಡೆದಿದ್ದಾವೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸೌಜನ್ಯ ಹತ್ಯೆ ಪ್ರಕರಣ ಅಕ್ವಿಟಲ್ ಕಮಿಟಿನೂ ಕೂಡ ರಾಜ್ಯ ಸರ್ಕಾರ ಘೋಷಣೆ ಮಾಡಲಿ, ಅಕ್ವಿಟಲ್ ಕಮಿಟಿ ಮಾಡಲಿ. ಅದು ಯಾಕೆ ಇವ್ರು ಮಾಡ್ತಿಲ್ಲ? ಧರ್ಮಸ್ಥಳದ ಶಾಂತಿವನ ಸಮೀಪದ ಮಣ್ಣಸಂಕದ ಬಳಿಯಲ್ಲಿ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದ ಸ್ವರೂಪದಲ್ಲಿ ಸೌಜನ್ಯಾಳ ಮೃತದೇಹ ಪತ್ತೆಯಾಗಿ 13 ವರ್ಷ ತುಂಬುತ್ತಾ ಬಂತು. ಆದರೆ ಸೌಜನ್ಯ ನಿಗೂಢ ಸಾವಿನ ಬಗ್ಗೆ ಜನರಲ್ಲಿ ಇರುವ ಅನುಮಾನ ಇನ್ನೂ ದೂರವಾಗಿಲ್ಲ. ಸಿಬಿಐ ತನಿಖೆಯವರೆಗೂ ಪ್ರಕರಣ ಸಾಗಿದ್ರು ರೇಪ್ ಅಂಡ್ ಮರ್ಡರ್ಗೆ ಸಂಬಂಧಿಸಿದಂತೆ ಬಂಧನಕ್ಕೀಡಾಗಿದ್ದ ಆರೋಪಿ ಸಂತೋಷ್ ರಾವ್ನನ್ನ ಸಿಬಿಐ ಕೋರ್ಟ್ ನಿರಪರಾಧಿ ಎಂದು ಬಿಡುಗಡೆ ಮಾಡಿತ್ತು. ಜೊತೆಗೆ ಪ್ರಕರಣದ ತನಿಖೆಯ ಹಂತದಲ್ಲಿ ಲೋಪಗಳಾಗಿದ್ದನ್ನ ಎತ್ತಿ ಹಿಡಿದು ಅಕ್ವಿಟಲ್ ಕಮಿಟಿಗೆ ಪ್ರಕರಣವನ್ನ ಒಪ್ಪಿಸುವಂತೆ ಸಲಹೆ ನೀಡಿತ್ತು. ಈಗ ಅದೇ ಅಕ್ವಿಟಲ್ ಕಮಿಟಿ ರಚನೆಯ ಬಗ್ಗೆ ಒತ್ತಾಯ ತೀವ್ರಗೊಂಡಿದೆ. ಜೊತೆಗೆ ಇಡೀ ಪ್ರಕರಣದ ಮರು ತನಿಖೆ ಆಗಬೇಕು ಎಂಬ ಒತ್ತಾಯಕ್ಕೆ ರಾಜ್ಯ ಬಿಜೆಪಿ ಕೂಡ ಧ್ವನಿ ಸೇರಿಸಿದೆ. 13 ವರ್ಷದಿಂದ ಇದೇ ನಮ್ಮ ಮಗಳು ಯಾವತ್ತೂ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಡಿದರೋ ಅವತ್ತಿನಿಂದಲೇ ಬಿಜೆಪಿ ಪಕ್ಷ ಇದ್ದದ್ದು. ಎಲ್ಲ ಆರ್ ಅಶೋಕ್ ಆಮೇಲೆ ಶೋಭಾಕ್ರಂತ ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಯಾರು ಕೂಡ ಅವಾಗ ಬಂದಿಲ್ಲ. ಇವತ್ತು ನಾವಿದ್ದೇವೆ ನಿಮ್ಮ ಜೊತೆ ಹೇಳಿದರೆ ಖಂಡಿತ ನಾವು ನಂಬುದಿಲ್ಲ. ಯಾಕೆಂದ್ರೆ ನಮಗೆ ನಂಬಿಕೆ ಇಲ್ಲ, ಎಲ್ಲ ಹೊರಟೋಗಿದೆ ನಂಬಿಕೆ. ನಮಗೆ ಹಣ್ಣಪ್ಪ ಮಂಜುನಾಥ ಮೇಲೆ ನಾವು ಮಾತ್ರ ನಂಬಿಕೆ ಇಟ್ಟಿದ್ದೇವೆ. ಇವತ್ತು ಒಂದು ಸರ್ಕಾರಕ್ಕೆ ಅಕ್ವಿಟಲ್ ಕಮಿಟಿ ಮಾಡಲಿ, ಅದು ಯಾಕೆ ಇವ್ರು ಮಾಡ್ತಿಲ್ಲ? ಹಾಗಾದ್ರೆ ಏನಿದು ಅಕ್ವಿಟಲ್ ಕಮಿಟಿ ಅನ್ನೋದನ್ನ ನೋಡೋದಾದ್ರೆ 2014ರಲ್ಲಿ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ರಚನೆಯಾಗಿದೆ ಅಕ್ವಿಟಲ್ ಕಮಿಟಿ. ಕ್ರಿಮಿನಲ್ ಅಪರಾಧಗಳಲ್ಲಿ ನ್ಯಾಯ ಒದಗಿಸುವಲ್ಲಿ ಅಕ್ವಿಟಲ್ ಕಮಿಟಿ ಸಹಕಾರಿಯಾಗುತ್ತೆ. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅಪರಾಧಿಗಳು ನಿರ್ದೋಷಿ ಆಗಬಾರದೆಂಬುದೇ ಇದರ ಉದ್ದೇಶ. ಎಫ್ಐಆರ್ನಲ್ಲಿ ಉಲ್ಲೇಖಿಸಿದ್ದನ್ನ ಸಾಬೀತುಪಡಿಸಲು ಪೊಲೀಸರು ವಿಫಲವಾಗ್ತಿರುವ ಕಾರಣಕ್ಕೆ ಹಾಗೂ ನಿರಪರಾಧಿಗಳೂ ಕೂಡ ಜೈಲುವಾಸ ಅನುಭವಿಸುವುದನ್ನ ತಡೆಯಲು ಕೂಡ ಅನುಕೂಲ ಆಗಲಿದೆ.
ನಿರಪರಾಧಿಗಳಿಗೆ ನಷ್ಟ ಪರಿಹಾರ, ತನಿಖಾಧಿಕಾರಿಗಳ ವೈಫಲ್ಯ ಪತ್ತೆಗೆ ಅಕ್ವಿಟಲ್ ಕಮಿಟಿ ಅಗತ್ಯವಿದೆ. ಕೇಸ್ ವಿಫಲ ಆಗುವುದಕ್ಕೆ ತನಿಖಾಧಿಕಾರಿ ಹೊಣೆಗಾರಿಕೆ ಕಾರಣವಾ ಎಂಬುದರ ಪತ್ತೆಯೂ ಆಗಲಿದೆ. ಅಧಿಕಾರಿಗಳ ತಪ್ಪು, ನಿರ್ಲಕ್ಷ್ಯ, ಸಾಕ್ಷಿ ಸಿಕ್ಕಿಲ್ಲವೆಂದು ಕೈಚೆಲ್ಲುವ ಪ್ರಕರಣವನ್ನ ತಡೆಯಲು ಅನುಕೂಲವಾಗುತ್ತೆ. ಅಕ್ವಿಟಲ್ ಕಮಿಟಿ ಯಾಕೆ ಅಗತ್ಯ ಎಂಬ ಚರ್ಚೆಗಳೂ ಶುರುವಾಗಿವೆ. ಕ್ರಿಮಿನಲ್ ಕೇಸ್ಗಳ ತನಿಖೆಯಲ್ಲಿ ಪೊಲೀಸರು ವಿಫಲರಾಗಿದ್ದನ್ನ ಪತ್ತೆ ಹಚ್ಚಲು ಕಮಿಟಿ ರಚನೆ ಮಾಡಲಾಗುತ್ತೆ. ಏಕಪಕ್ಷೀಯ ಭ್ರಷ್ಟಾಚಾರದ ನೆರಳಿರುವುದನ್ನ ಪತ್ತೆ ಹಚ್ಚಲು ಅನುಕೂಲವಾಗಲಿದೆ. ತಪ್ಪು ಮಾಡಿರೋ ಅಧಿಕಾರಿಗಳ ಮೇಲೂ ಹೊಣೆಗಾರಿಕೆ ಬೀಳುತ್ತೆ ಎಂಬ ಸಂದೇಶ ರವಾನೆಯಾಗುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ತನಿಖಾಧಿಕಾರಿಗಳು ಅಥವಾ ಸರ್ಕಾರದ ಅಭಿಯೋಜಕರಿಂದ ತಪ್ಪುಗಳ ಪ್ರಮಾಣ ಕಡಿಮೆ ಮಾಡಲು ನೆರವಾಗಲಿದೆ. ಈ ಜಜ್ಮೆಂಟ್ ನಲ್ಲಿ ತನಿಖಾ ಹಂತದಲ್ಲಿರುವಂತಹ ಲೋಪದೋಷಗಳ ಬಗ್ಗೆ, ಪ್ರಕ್ರಿಯೆಯಲ್ಲಿರುವಂತಹ ಪಾಲಿಸುವಲ್ಲಿ ನಡೆದಿರುವಂತಹ ಲೋಪದೋಷಗಳ ಬಗ್ಗೆ ಅದರಲ್ಲಿ ಉಲ್ಲೇಖ ಆಗಿದೆ. ಮರು ತನಿಖೆ ಮಾಡೋದಕ್ಕೆ ಅದು ಅನುಕೂಲ ಆಗುತ್ತೆ. ಇದು ಒಂದು. ಎರಡನೇದ್ದು, ಯಾವ್ಯಾವ ಅಧಿಕಾರಿಗಳು ತಪ್ಪೆಸಗಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಉಲ್ಲೇಖ ಇದೆ. ಆ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಅಥವಾ ಡಿಸಿಪ್ಲಿನರಿ ಆಕ್ಷನ್ ತಗೊಳ್ಳೋದಕ್ಕೆ ಅಕ್ವಿಟಲ್ ಕಮಿಟಿ ರಚನೆ ಆದಲ್ಲಿ ಒಂದು ನಿರ್ಣಾಯಕ ಹಂತ ತಲುಪುತ್ತದೆ. ಇಂಥ ಅಕ್ವಿಟಲ್ ಕಮಿಟಿ ಬಗ್ಗೆ ಇದೀಗ ಸೌಜನ್ಯ ಕೇಸ್ನಲ್ಲೂ ಮತ್ತೆ ಮುನ್ನೆಲೆಗೆ ಬಂದಿದೆ. ಸಿಬಿಐ ವಿಶೇಷ ಕೋರ್ಟ್ನ ತೀರ್ಪಿನಲ್ಲೇ ಉಲ್ಲೇಖವಾಗಿರುವ ಕಾರಣಕ್ಕೆ ಇದೀಗ ಮತ್ತೆ ಆಗ್ರಹಗಳು ಹೆಚ್ಚಾಗ್ತಿವೆ. ಸೌಜನ್ಯ ಕೇಸ್ನಲ್ಲಿ ಲೋಪಗಳಾಗಿರುವ ಬಗ್ಗೆ ಪದೇ ಪದೇ ಕೂಗುಗಳು ಕೇಳುತ್ತಲೇ ಇವೆ. ಅಧಿಕಾರಿಗಳು, ವೈದ್ಯರು ಸೇರಿ ಹಲವರ ವಿರುದ್ಧ ಆರೋಪಗಳಿವೆ. ಅಕ್ವಿಟಲ್ ಕಮಿಟಿ ರಚನೆಗೆ ಸಿಬಿಐ ಕೋರ್ಟ್ ಕೂಡ ಸೂಚಿಸಿದೆ. 2022ರ ಜೂನ್ 16ರಂದು ಆದೇಶಿಸಿದ್ದ ಸಿಬಿಐ ಕೋರ್ಟ್ ಸಾಕ್ಷ್ಯ ಸಂಗ್ರಹದಲ್ಲಿ ತನಿಖಾಧಿಕಾರಿಗಳು ವಿಫಲವಾಗಿರುವುದನ್ನ ಉಲ್ಲೇಖಿಸಿದೆ. ಹೆಸರಿಗಷ್ಟೇ ಅಕ್ವಿಟಲ್ ಕಮಿಟಿ ರಚನೆ. ಕಮಿಟಿ ಮಾಡಿ ಸರ್ಕಾರ ಸೈಲೆಂಟ್. ಯಾವಾಗ ಸಿಬಿಐ ಕೋರ್ಟ್ ಆದೇಶ ಮಾಡಿತ್ತೋ ಅದೇ ಕಾರಣಕ್ಕೆ ಸರ್ಕಾರ ಸೌಜನ್ಯ ಕೇಸ್ನಲ್ಲಿ ಈಗಾಗಲೇ ಅಕ್ವಿಟಲ್ ಕಮಿಟಿ ರಚನೆಯನ್ನು ಮಾಡಿದೆ. ರಾಜ್ಯ ಸರ್ಕಾರ ಎಡಿಜಿಪಿ ಪಿ ಹರಿಶೇಖರನ್ ಅಧ್ಯಕ್ಷತೆಯಲ್ಲಿ ಅಕ್ವಿಟಲ್ ಕಮಿಟಿ ರಚಿಸಿತ್ತು. ನಂತರ ಪಿ ಹರಿಶೇಖರನ್ ನೇತೃತ್ವದಲ್ಲಿ 2024ರ ಡಿಸೆಂಬರ್ 30ರಂದು ಅಕ್ವಿಟಲ್ ಕಮಿಟಿ ಮೊದಲ ಸಭೆ ನಡೆಸಿತ್ತು. 2025ರ ಜನವರಿ 2ರಂದು ಮತ್ತೊಂದು ಸಭೆ ಮಾಡಿ ಸೌಜನ್ಯ ಪ್ರಕರಣದ ತೀರ್ಪಿನ ಬಗ್ಗೆ ಚರ್ಚಿಸಿತ್ತು. ಆ ಸಭೆಯಲ್ಲಿ ಸೌಜನ್ಯ ತೀರ್ಪಿನ ಪ್ರಕರಣ ರಾಜ್ಯದ ಅಕ್ವಿಟಲ್ ಕಮಿಟಿಯ ವ್ಯಾಪ್ತಿಗೆ ಬರಲ್ಲವೆಂಬ ತೀರ್ಮಾನಕ್ಕೆ ಬರಲಾಗಿತ್ತು. ಯಾಕಂದ್ರೆ ಸೌಜನ್ಯ ಪ್ರಕರಣವನ್ನ ಸಿಬಿಐ ತನಿಖೆ ನಡೆಸಿರುವುದರಿಂದ ಯಾವ ಹಂತದಲ್ಲಿ ತನಿಖಾಧಿಕಾರಿಗಳಿಂದ ಲೋಪವಾಗಿದೆ ಎಂಬುದನ್ನ ಸಿಬಿಐನವರೇ ನಿರ್ಧರಿಸಬೇಕು. ಅಲ್ಲದೆ ಹಾಗೇನಾದರೂ ತನಿಖೆಯಲ್ಲಿ ಅಧಿಕಾರಿಗಳು ತಪ್ಪೆಸಗಿದ್ದರೆ ಅದರ ಬಗ್ಗೆ ಸಿಬಿಐ ನಿರ್ಧಾರ ಕೈಗೊಳ್ಳಬಹುದು ಎಂಬ ಅಂಶ ಪಿ ಹರಿಶೇಖರನ್ ಅಧ್ಯಕ್ಷತೆಯ ಅಕ್ವಿಟಲ್ ಕಮಿಟಿ ನಿರ್ಧಾರವನ್ನ ಕೈಗೊಂಡಿದ್ದು, ಪ್ರಕರಣವನ್ನ ಆರಂಭದಲ್ಲಿ ತನಿಖೆ ನಡೆಸಿದ್ದ ತನಿಖಾಧಿಕಾರಿ ಹಾಗೂ ಪೋಸ್ಟ್ ಮಾರ್ಟಂ ಮಾಡಿದ್ದ ವೈದ್ಯರ ಲೋಪವನ್ನ ಕೋರ್ಟ್ ಎತ್ತಿ ತೋರಿಸಿದ್ದರೂ ತಾಂತ್ರಿಕ ಕಾರಣವನ್ನ ಮುಂದಿಟ್ಟು ತೀರ್ಮಾನದಿಂದ ಹಿಂದೆ ಸರಿದಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಸೌಜನ್ಯ ಕೇಸ್, ಅಕ್ವಿಟಲ್ ಕಮಿಟಿ ಬಗ್ಗೆ ಹೀಗೆಲ್ಲ ಚರ್ಚೆಗಳು ನಡೆಯುತ್ತಿರುವಾಗಲೇ ರಾಜಕೀಯ ಜಟಾಪಟಿಯೂ ನಡೆಯುತ್ತಿದೆ. ಬಿಜೆಪಿ ಪಾದಯಾತ್ರೆ, ಮರು ತನಿಖೆಯ ಆಗ್ರಹವನ್ನ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ಟೀಕಿಸಿದ್ದಾರೆ. ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ, ಎನ್ಐಎ ಮಾಡಿ ಅಂತ ಹೇಳ್ತಾರೆ ಅಲ್ವಾ, ತನಿಖೆ ಮಾಡಿ ಅಂತ. ಇದು ತನಿಖೆ ನಡೀತಾ ಇರೋದು ಯಾವುದು? ತನಿಖೆ ಮಾಡೋರು ಪೊಲೀಸ್ನವರೇ ಅಲ್ವಾ? ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ ಇವರಿಗೆ. ಷಡ್ಯಂತರ ಮಾಡುವವರು ಯಾರು ಈಗ ನಮಗೆ ಗೊತ್ತಾಗ್ತಾ ಇದೆ. ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಈ ಕ್ಲೋಸ್ ಆದಂಥ ಕೇಸು ಸೌಜನ್ಯದಲ್ಲಿ ಅವರ ಮನೆಗೆ ಹೋಗಿ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಅವರು ಪುನಃ ಅದನ್ನು ಕೆದಕತಕ್ಕಂಥ ಅವಶ್ಯಕತೆ ಏನಿತ್ತು? ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಎನ್ಐಎ ಕೊಡತಕ್ಕಂಥ ಅಗತ್ಯ ಇಲ್ಲ. SITಯನ್ನು ಮಾಡಿದ್ದೇವೆ. SIT ಕೆಲಸ ಮಾಡ್ತಾ ಇದೆ. ಹಾಗಾಗಿ SIT ಕೆಲಸ ಮಾಡುವಾಗ ಇನ್ನೊಂದು ಏಜೆನ್ಸಿ ಕೊಡೋ ಅಗತ್ಯ ಇಲ್ಲ. ಸುನೀಲ್ ಕುಮಾರ್ ಕಟೀಲ್ ಸ್ಪೀಚ್ನಲ್ಲೂ ಹೇಳ್ತಾರಲ್ಲ, CID ತನಿಖೆ ನಮ್ಮ ಕೈಲಾಗಿಲ್ಲ, ಅದಕ್ಕೆ ನಾವು CBI ಕೊಟ್ವಿ ಅಂತ. ಅಸಮರ್ಥರಂತ ಸರ್ಕಾರ ನಡೆಸ್ತಾ ಇದ್ರಂತ ಅವರೇ ಒಪ್ಕೊಂಡ ಮೇಲೆ ಈ ನಮ್ಮ ಸರ್ಕಾರದಲ್ಲಿ ಎಲ್ಲ ಟೈಟಾಗಿ ನಡೀತಾ ಇದೆ. ಹೀಗೆ ಒಂದೆಡೆ ಸೌಜನ್ಯ ಪ್ರಕರಣದ ಸುತ್ತಲೂ ಚರ್ಚೆ ನಡೆಯುತ್ತಿದ್ದರೆ, ಮತ್ತೊಂದೆಡೆ SIT ಬುರುಡೆ ಚಿನ್ನಯ್ಯನ ಬೆನ್ನು ಬಿದ್ದು ತನಿಖೆ ತೀವ್ರಗೊಳಿಸಿದೆ. ಬುರುಡೆ ಗ್ಯಾಂಗ್ ಮೀಟಿಂಗ್ ಸೀಕ್ರೆಟ್ ರಿವೀಲ್. ಉಜಿರೆಯ ಹಳ್ಳಿಮನೆ ರೆಸಾರ್ಟ್ನಲ್ಲಿ SIT ತಲಾಶ್. ಬುರುಡೆಯಾಟದ ಭಯಾನಕ ರಹಸ್ಯ ಬಗೆದಷ್ಟು ಬಯಲಾಗ್ತಿದೆ. ಸತ್ಯ ಕೆದಕ್ತಿರೋ SIT ಚಿನ್ನಯ್ಯನ ಮುಖವಾಡ ಬಯಲು ಮಾಡಿ ಬಿ ಗ್ಯಾಂಗ್ನ ಬುಡ ಅಲ್ಲಾಡಿಸ್ತಿದೆ. ದಿನಕ್ಕೊಂದು ಸ್ಥಳಕ್ಕೆ ಎಂಟ್ರಿ ಕೊಟ್ಟು ತಲಾಶ್ ನಡೆಸ್ತಿದೆ. ಇವತ್ತು ಬುರುಡೆ ಜಾಡು ಹಿಡಿದು ಎಂಟ್ರಿ ಕೊಟ್ಟಿದ್ದೆ ಉಜಿರೆಯ ಹಳ್ಳಿಮನೆ ರೆಸಾರ್ಟ್ಗೆ. ಇದೇ ರೆಸಾರ್ಟ್ನಲ್ಲಿ ಬುರುಡೆ ಗ್ಯಾಂಗ್ ಸ್ಕೆಚ್ ಹಾಕಿದ್ದು, ಇಲ್ಲಿ ಚಿನ್ನಯ್ಯ ಏನು ಮಾಡುತ್ತಿದ್ದ ಅನ್ನೋದು ಬಹಿರಂಗವಾಗಿದೆ. ಬುರುಡೆ ರಹಸ್ಯ ಪ್ರಕರಣದ ಬೆನ್ನು ಬಿದ್ದ SIT ಟೀಮ್ ಚಿನ್ನಯ್ಯನನ್ನ ಉಜಿರೆಯ ಹಳ್ಳಿಮನೆ ರೆಸಾರ್ಟ್ಗೆ ಕರೆದುಕೊಂಡು ಹೋಗಿತ್ತು. 6 ತಿಂಗಳ ಹಿಂದೆ ಹಳ್ಳಿಮನೆ ರೆಸಾರ್ಟ್ನಲ್ಲಿ ಮೀಟಿಂಗ್ ಮಾಡಿದ್ದು, ಒಂದು ದಿನ ಚಿನ್ನಯ್ಯ ಅಲ್ಲೇ ಉಳಿದುಕೊಂಡಿದ್ದ.
ಈ ವೇಳೆ ಚಿನ್ನಯ್ಯ ಜೊತೆ ಮಟ್ಟಣ್ಣವರ್ ಜಯಂತ್ ಸಭೆ ಮಾಡಿದ್ರು ಎನ್ನಲಾಗಿದೆ. ಇದೇ ವೇಳೆ ಬುರುಡೆ ಕೇಸ್ ಬಗ್ಗೆ ಸ್ಕೆಚ್ ಹಾಕಿದ್ದು ಮುಂದಿನ ರೂಪುರೇಷೆ ಬಗ್ಗೆ ಚರ್ಚೆ ಮಾಡಿದ್ರಂತೆ. ವಿಚಾರಣೆ ವೇಳೆ ಚಿನ್ನಯ್ಯ ಕೊಟ್ಟ ಮಾಹಿತಿ ಹಿನ್ನೆಲೆಯಲ್ಲಿ ಎಸ್ಐಟಿ ಮಹಜರು ಮಾಡಿದ್ದು ಹಲವು ಸಾಕ್ಷ್ಯಗಳನ್ನ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಸುಜಾತಾ ಭಟ್ ಪರ ವಕೀಲರ ವಿರುದ್ಧ ಎಫ್ಐಆರ್. ದೂರುದಾರೆ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಉತ್ಖನನದ ವೇಳೆ ಗುಂಡಿಯಲ್ಲಿ 10 ಅಸ್ಥಿಪಂಜರಗಳು ಇದ್ದಾವೆ ಅಂತ ಸುಳ್ಳು ಲೆಕ್ಕ ಕೊಟ್ಟಿದ್ರು. ಈ ಸುಳ್ಳು ಮಾಹಿತಿ ಕೊಟ್ಟು ದಾರಿ ತಪ್ಪಿಸಿದ್ದಾರೆ ಅಂತ ದೂರು ದಾಖಲಾಗಿದೆ. ಸದ್ಯ ಮಂಜುನಾಥ್ಗೆ ಬೆಳ್ತಂಗಡಿ ಪೊಲೀಸರು ನೋಟಿಸ್ ನೀಡಿದ್ದು ಸೆಪ್ಟೆಂಬರ್ 7ರಂದು ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದ್ದಾರೆ. ಎಸ್ಐಟಿ ಡ್ರಿಲ್ ಮಧ್ಯೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ರಕ್ಷಣೆ ಕಾಯ್ದೆಯನ್ನ ಚಿನ್ನಯ್ಯ ದುರ್ಬಳಕೆ ಮಾಡಿದ್ದಾನೆ ಎಂದು ಹೋರಾಟಗಾರ ಪ್ರಶಾಂತ್ ಸಂಬರ್ಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 5 ಯೂಟ್ಯೂಬರ್ಸ್ ಆತನ ಸಂದರ್ಶನ ಮಾಡಿದ್ದು ನ್ಯಾಯಾಂಗ ವ್ಯವಸ್ಥೆಯನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ದೂರಲಾಗಿದೆ. 45 ದಿನ ಏನು ಚೆನ್ನಯ್ಯ ಅವರು ವಿಟ್ನೆಸ್ ಪ್ರೊಟೆಕ್ಷನ್ ಅಡಿಯಲ್ಲಿ ಯಾರ ಹತ್ರನೂ ಮಾತಾಡಬಾರ್ದು, ಮುಖವಾಡ ಹಾಕೋಬೇಕು ಅನ್ನುವ ಏನು ಕೋರ್ಟಿನ ಆದೇಶ ಇತ್ತು, ಆತನಿಗೆ ಸೀಕ್ರೆಸಿ ಮೇಂಟೈನ್ ಮಾಡಬೇಕು, ವಿಟ್ನೆಸ್ ಪ್ರೊಟೆಕ್ಷನ್ ಇದ್ದಾಗ ಒಂದು 5 ಜನ ವೆಬ್ಸೈಟ್ ಅವರು ಅವನನ್ನ ಇಂಟರ್ವ್ಯೂಗಳು ಮಾಡಿದ್ದಾರೆ. ಈ ವಿಟ್ನೆಸ್ ಪ್ರೊಟೆಕ್ಟ್ ಆಗಿರ್ತಕ್ಕಂಥ ಒಂದು ಕ್ರೂಷಿಯಲ್ ಎವಿಡೆನ್ಸ್ ಅನ್ನ ಅನೇಕ ಜನ ಅದನ್ನ ಮಿಸ್ಯೂಸ್ ಮಾಡಿದ್ದಾರೆ. ವಿದೇಶಿ ಫಂಡಿಂಗ್ ವಿಚಾರದಲ್ಲಿ ಇಡಿ ಎಂಟ್ರಿ. ಒಡನಾಡಿ ಸಂವಾದ ಸಂಘಟನೆಗಳ ಬ್ಯಾಂಕ್ ವ್ಯವಹಾರ ಪರಿಶೀಲನೆ. ಈ ಮಧ್ಯೆ ಯೂಟ್ಯೂಬರ್ಗಳಿಗೆ ವಿದೇಶಿ ಫಂಡಿಂಗ್ ಬರುತ್ತಿದೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ಇಡಿ ಎಂಟ್ರಿ ಕೊಟ್ಟಿದೆ. ಒಡನಾಡಿ ಸಂವಾದ ಎನ್ಜಿಒಗಳ ಬ್ಯಾಂಕ್ ವಿವರ ಕೇಳಿದೆ ಇಡಿ. ಕಳೆದ 5 ವರ್ಷಗಳ ಹಣಕಾಸು ವಹಿವಾಟಿನ ವಿವರ ಕೇಳಿದ್ದು ಇದೀಗ ತನಿಖೆಯ ಹಾದಿ ಇನ್ನೊಂದು ಆಯಾಮ ಪಡೆದುಕೊಂಡಿದೆ. ಈ ಎಲ್ಲದರ ಮಧ್ಯೆಯೇ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ನಡೆಯಿತು. ಕಾಶಿ ವಿಶ್ವನಾಥನ ಸನ್ನಿಧಿಯಿಂದ ತಂದಿದ್ದ ಗಂಗಾಜಲ, ಶಿವಮೊಗ್ಗದಿಂದ ತಂದಿದ್ದ ತುಂಗಾಜಲ, ನೇತ್ರಾವತಿ ನದಿ ನೀರನ್ನು ತಂದು ಧರ್ಮಸ್ಥಳ ಬೀದಿ ಬೀದಿಗಳಲ್ಲಿ ಪ್ರೋಕ್ಷಣೆ ಮಾಡಲಾಯಿತು. ಮಂಜುನಾಥ್ ಆರ್ಯ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಧರ್ಮಸ್ಥಳ. ಸದ್ಯ ನಟ ದರ್ಶನ್ ಗ್ರಹಚಾರ ಸರಿಯಾಗಿಲ್ಲ ಅನ್ನೋದು ಸ್ಪಷ್ಟ ಇದೆ. ಯಾಕಂದರೆ ಬೆಂಗಳೂರು ಜೈಲಲ್ಲಿ ವಿಲವಿಲ ಒದ್ದಾಡ್ತಾ ಇರುವಂಥ ದರ್ಶನ್ಗೆ ಈಗ ಬಳ್ಳಾರಿ ಜೈಲಿಗೆ ಹೋಗಬೇಕಾಗತ್ತಾ ಅನ್ನೋಂಥ ಟೆನ್ಷನ್ ಶುರುವಾಗಿದೆ. ಇವತ್ತು ಕೋರ್ಟಲ್ಲಿ ಬಹಳ ವಿಸ್ತೃತವಾದಂತಹ ವಿಚಾರಣೆ ನಡೆದಿದೆ. ವಾದ ಪ್ರತಿವಾದವೂ ಕೂಡ ನಡೆದಿದೆ. ಹೆಂಗಿರ್ಬೇಕು ಸಾರ್ ಅಂದ್ರೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತಿದ್ದ ಚಿಂಗಾರಿ 9 ತಿಂಗಳು ಚಿಂದಿ ಉಡಾಯಿಸಿದ್ರು. ತಾಯ್ನಾಡಲ್ಲೂ ಪಾರ್ಟಿ, ಥಾಯ್ಲೆಂಡ್ಗೆ ಹೋದ್ರೂ ಜಾಲಿ ಎಂದಿದ್ದ ದಾಸನಿಗೆ ಜೈಲೇ ಫಿಕ್ಸ್ ಆಗಿದೆ. ಮೆತ್ತನೆ ಹಾಸಿಗೆ ಸಿಕ್ತಿಲ್ಲ, ಬಾಸ್ ಅನ್ನೋ ಗೌರವ ಸಿಕ್ತಿಲ್ಲ, ರಾಜಾತಿಥ್ಯ ಅಂತೂ ಇಲ್ವೇ ಇಲ್ಲ. ಸಾಮಾನ್ಯ ಕೈದಿಯಂತೆ ಒದ್ದಾಡ್ತಿರೋ ದಾಸನಿಗೆ ನರಕ ದರ್ಶನವಾಗ್ತಿದೆ. ಈ ಮಧ್ಯೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಬಳ್ಳಾರಿ ಜೈಲಿಗೆ ಕಳಿಸಬೇಕು ಅಂತ ಎಸ್ಪಿಪಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನ 64ನೇ ಸೆಷನ್ಸ್ ಕೋರ್ಟ್ ಕೈಗೆತ್ತಿಕೊಂಡಿತ್ತು. ನಟ ದರ್ಶನ್ ಸೇರಿ 5 ಆರೋಪಿಗಳ ಸ್ಥಳಾಂತರ ಅರ್ಜಿ ವಿಚಾರಣೆ ನಡೆಸಲಾಯಿತು. ಸರ್ಕಾರದ ಪರ ಎಸ್ಪಿಪಿ ಪ್ರಸನ್ನಕುಮಾರ್ ವಾದಿಸಿದ್ರೆ, ನಟ ದರ್ಶನ್ ಪರವಾಗಿ ಹಿರಿಯ ವಕೀಲ ಸಂದೇಶ್ ಚೌಟಾ ವಾದ ಪ್ರತಿವಾದ ಮಂಡಿಸಿದ್ರು. ಸರ್ಕಾರ ಪರ ವಕೀಲ ಎಸ್ಪಿಪಿ ಪ್ರಸನ್ನಕುಮಾರ್ ತಮ್ಮ ವಾದ ಮಂಡಿಸಿದ್ರು. ತುರ್ತು ಸಂದರ್ಭಗಳಲ್ಲಿ ಆಡಳಿತ ದೃಷ್ಟಿಯಿಂದ ಸ್ಥಳಾಂತರ ಮಾಡಬಹುದು. ಜೈಲಿನ ಮ್ಯಾನ್ಯುಯಲ್ನಂತೆಯೇ ಭದ್ರತೆ ದೃಷ್ಟಿಯಿಂದ ಸ್ಥಳಾಂತರ ಮಾಡಲಾಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಕೀಲರ ಭೇಟಿಗೆ ಅವಕಾಶವಿದೆ. ಕುಟುಂಬಸ್ಥರು, ವಕೀಲರು, ಸ್ನೇಹಿತರ ಭೇಟಿಗೂ ಅವಕಾಶವಿದೆ. ಬಳ್ಳಾರಿ ಜೈಲಿನ ಸ್ಥಿತಿಗತಿ ಬಗ್ಗೆಯೂ ಸುಪ್ರೀಂ ಕೋರ್ಟ್ಗೆ ಗೊತ್ತಿದೆ. ಸೆಲೆಬ್ರಿಟಿ ಆದ ಕಾರಣಕ್ಕೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ, ಚಿಕ್ಕವರೂ ಅಲ್ಲ ಅಂತ ಪ್ರಸನ್ನಕುಮಾರ್ ವಾದಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್, ದರ್ಶನ್ಗೆ ಹಾಸಿಗೆ ದಿಂಬು ಕೊಡಬೇಕು, ಆದರೆ ಜೈಲಿನಲ್ಲಿ ಮೂಲಸೌಕರ್ಯಗಳನ್ನೂ ನೀಡುತ್ತಿಲ್ಲ. ಊಟವನ್ನು ಬಿಸಾಡ್ತಾರೆ, ಶೂ ಬಿಚ್ಚಿ ಹೋಗುವಂತಾರೆ, ಬ್ಲಾಂಕೆಟ್ ತೊಳೆಯಲು ಸಹ ಬಿಡುತ್ತಿಲ್ಲ, ಗಲೀಜು ಇದೆ, ಅದರ ಮೇಲೆ ಮಲಗುವಂತಾರೆ. ಕಾನೂನು ಪ್ರಕಾರವೇ ಎಲ್ಲವನ್ನೂ ಪಡೆಯಬೇಕಾದ ಪರಿಸ್ಥಿತಿ ಬಂದಿದೆ ಅಂತ ಪ್ರತಿವಾದ ಮಂಡಿಸಿದ್ರು. ಬಳಿಕ ದರ್ಶನ್ ಪರ ವಕೀಲ ಸಂದೇಶ್ ಚೌಟಾ ತಮ್ಮ ವಾದ ಮಂಡಿಸುತ್ತಾ, ಆರೋಪಿಗಳನ್ನ ಪ್ರಾಣಿಗಳಂತೆ ನಡೆಸಿಕೊಳ್ಳಬಾರದು, ಯಾವ ಜೈಲಿನಲ್ಲಿಡಬೇಕು ಅನ್ನೋದು ಕೋರ್ಟ್ಗೆ ಬಿಟ್ಟ ವಿಚಾರವಾಗಿದೆ. ವಕೀಲರೊಂದಿಗೆ ಮುಖಾಮುಖಿ ಕೂತು ಚರ್ಚೆ ಆಗಬೇಕಿದೆ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಹಾಜರಾಗೋದು ಸೂಕ್ತವಲ್ಲ. 310 ಕಿಲೋಮೀಟರ್ ದೂರದ ಬಳ್ಳಾರಿಗೆ ಹೋಗಿ ಬರುವುದು ಕಷ್ಟವಾಗುತ್ತೆ. ಸಿಗರೆಟ್ ಸೇದಿದ ಫೋಟೋ ವೈರಲ್ ಆದ ಕಾರಣಕ್ಕೆ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗ್ತಿದೆ. ಜೈಲಿನೊಳಗೆ ಸಿಗರೇಟು ಸೇದಲು ಕಾನೂನಿನಲ್ಲೇ ಅವಕಾಶವಿದೆ. ಸಿಗರೇಟು ಸೇದಿದ್ದ ಕಾರಣಕ್ಕೆ ಬಳ್ಳಾರಿಗೆ ಶಿಫ್ಟ್ ಮಾಡಬಾರದು ಅಂತ ತಮ್ಮ ಅಭಿಪ್ರಾಯ ಮಂಡಿಸಿದ್ರು.
ಹೀಗೆ ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ಜಡ್ಜ್ ವಿಚಾರಣೆಯನ್ನ ನಾಳೆ ಸಂಜೆ 4ಕ್ಕೆ ಮುಂದೂಡಿದ್ರು. ಬೇಲ್ ಭರವಸೆಯಲ್ಲಿದ್ದ ಸುಬ್ಬಿಗೆ ಶಾಕ್. ರೆಡ್ ಕಾರ್ಪೆಟ್ ರೀಲ್ಸ್ ಅಂತ ಮಿಂಚುತ್ತಿದ್ದ ಆರ್ಆರ್ ನಗರ ಗೌಡ್ತಿಗೆ ಮತ್ತೆ ಜೈಲೂಟವೇ ಗತಿಯಾಗಿದೆ. ಸುಪ್ರೀಂ ತೀರ್ಪಿನ ಬೆನ್ನಲ್ಲೇ ಜೈಲು ಪಾಲಾದ ಸುಬ್ಬಿ ಮತ್ತೆ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು. ಆದ್ರೆ ವಾದ ಪ್ರತಿವಾದ ಆಲಿಸಿದ 57ನೇ ಸೆಷನ್ಸ್ ಕೋರ್ಟ್ ಜಾಮೀನು ಅರ್ಜಿ ವಜಾ ಮಾಡಿದೆ. ನ್ಯಾಯಮೂರ್ತಿ IP ನಾಯ್ಕ್ ಅವರಿದ್ದ ಪೀಠದಿಂದ ಆದೇಶ ಪ್ರಕಟಿಸಿದೆ. ದರ್ಶನ್ ಬಳ್ಳಾರಿ ಜೈಲಿಗೋ ಅಥವಾ ಪರಪ್ಪನ ಅಗ್ರಹಾರ ಜೈಲು ಗಟ್ಟಿಯಾಗುತ್ತಾ ಅನ್ನೋದು ನಾಳೆ ಗೊತ್ತಾಗಲಿದೆ. ಈ ಮಧ್ಯೆ ದರ್ಶನ್ ಮಾತ್ರ ಕಂಬಿ ಹಿಂದೆ ವಿಲವಿಲ ಒದ್ದಾಡುವಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಾಜಿ ಸಚಿವ KN ರಾಜಣ್ಣ ಕಾಂಗ್ರೆಸ್ ಪಾಲಿನ ಹಾಟ್ ಟಾಪಿಕ್. ಅವರು ಸದ್ಯಕ್ಕೆ ಮಂತ್ರಿಗಿರಿಯನ್ನ ಕಳ್ಕೊಂಡ್ರು, ಅವರ ವಿಚಾರದ ಸುತ್ತಲೇ ಚರ್ಚೆ ಅಂತೂ ನಿಲ್ತಾ ಇಲ್ಲ. ಕಾಂಗ್ರೆಸ್ಸಿಗರೇ ರಾಜಣ್ಣ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸಂಪುಟದಿಂದ ಹೊರ ಹೋದ್ಮೇಲೂ ಕೂಡ ಈಗ ಸಚಿವ ರಾಜಣ್ಣ ಅವ್ರನ್ನ ಪಕ್ಷದಿಂದಲೇ ಹೊರ ಕಳಿಸೋದಕ್ಕೆ ಬೇಕಂತ ತಂತ್ರಗಾರಿಕೆ ನಡೀತಾ ಇದೆಯಾ ಅನ್ನುವಂಥ ಅನುಮಾನವೂ ಕೂಡ ಶುರುವಾಗಿದೆ. ಯಾಕಂದರೆ ಅವರು BJPಗೆ ಅರ್ಜಿ ಹಾಕಿದ್ದಾರೆ ಅನ್ನುವಂತಹ ಮಾತನ್ನು ಕುರಿತು ಕಾಂಗ್ರೆಸ್ ಶಾಸಕರಿಗೆ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ವರದಿಯಲ್ಲಿ ತೋರಿಸ್ತಾರೆ. ಅವ್ರ ಮಾತಿನಿಂದ ಅವ್ರು ಕೆಟ್ಟಿರ್ತಕ್ಕಂಥದ್ದೇ ವಿನ ಒಬ್ಬೊಬ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮಾತಾಡೋದು ದಾಟಿ ತೆವಲಿರುತ್ತೆ. ಒಬ್ಬೊಬ್ರಿಗೆ ತೆವಲಿಗೆ ಮಾತಾಡಿದವ್ರು ಅಧಿಕಾರ ಕರ್ಕೊಂಡವ್ರು ನಾನಾ? ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರ್ತಾರಾ KN ರಾಜಣ್ಣ? ಡಿಕೆಶಿ ಆಪ್ತ ಶಾಸಕ ಬಾಲಕೃಷ್ಣ ಸ್ಫೋಟಕ ಹೇಳಿಕೆ. ಮಾಜಿ ಸಚಿವ KN ರಾಜಣ್ಣ ಮಂತ್ರಿಗಿರಿ ಕಳೆದುಕೊಂಡು ಮಧುಗಿರಿ ಸೇರಿದ್ದಾರೆ. ಮೊನ್ನೆಯಷ್ಟೇ ಹಿಂದುಳಿದ ವರ್ಗಗಳ 15ಕ್ಕೂ ಹೆಚ್ಚು ಸ್ವಾಮೀಜಿಗಳು ತುಮಕೂರಲ್ಲಿ ರಾಜಣ್ಣ ಭೇಟಿಯಾಗಿ ಚರ್ಚೆ ನಡೆಸಿದ್ರು. ಸಚಿವ ಸ್ಥಾನದಿಂದ ವಜಾ ಆಗಿದ್ದಕ್ಕೆ ರಾಜಣ್ಣಗೆ ಧೈರ್ಯ ತುಂಬಿ ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ನಡೆಸಲಾಗಿತ್ತು. ಈ ಮಧ್ಯೆ ಇವತ್ತು ರಾಜಣ್ಣ ವಿರುದ್ಧ ಮಾಗಡಿ ಶಾಸಕ HC ಬಾಲಕೃಷ್ಣ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ಸಿನಿಂದ ಒಂದು ಕಾಲು ಹೊರಗಿಟ್ಟಿದ್ದಾರೆ ಅಂತ ಅನುಮಾನದ ಬೀಜ ಬಿತ್ತಿದ್ದಾರೆ. ಬಾಲಕೃಷ್ಣ ಹೇಳಿಕೆಗೆ ಕೆರಳಿ ಕೆಂಡವಾಗಿರುವ ರಾಜಣ್ಣ ಪುತ್ರ ಹಾಗೂ ವಿಧಾನ ಪರಿಷತ್ ಸದಸ್ಯ R ರಾಜೇಂದ್ರ ಕೆಲವರಿಗೆ ಮಾತನಾಡುವ ಚಟ, ತೆವಲು, ತೀಟೆ ಅಂತೆಲ್ಲ ಬಾಲಕೃಷ್ಣರನ್ನ ತರಾಟೆ ತೆಗೆದುಕೊಂಡ್ರು. ಅಷ್ಟೇ ಅಲ್ಲ, ಷಡ್ಯಂತ್ರ ಮಾಡಿಯೇ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರು. ಅವರೇ ಸದನದಲ್ಲಿ RSS ಗೀತೆ ಹಾಡಿಲ್ಲ, RSS ಶಾಖೆಗಳಿಗೆ ಹೋಗಿಲ್ಲ ಅಂತ ಡಿಕೆಶಿ ವಿರುದ್ಧವೂ ನೇರವಾಗಿಯೇ ಗುಡುಗಿದ್ರು. ಈಗ ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಗಾದೆ ಇಲ್ವಾ? ಹಂಗೆ ಅವ್ರ ಮಾತಿನಿಂದ ಅವ್ರು ಕೆಟ್ಟಿರ್ತಕ್ಕಂಥದ್ದೇ ವಿನ ಬೇರೆ ಯಾರ ಷಡ್ಯಂತ್ರನೂ ಇದರಿಂದ ಇಲ್ಲ. ಈ ಒಬ್ಬೊಬ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮಾತಾಡೋದು ದಾಟಿ ತೆವಲಿರುತ್ತೆ. ಒಬ್ಬೊಬ್ರಿಗೆ ಏನ್ರಿ ಇಲ್ಲ ತೀಟೆ ಇರುತ್ತೆ. ಅದನ್ನು ತೀರಿಸ್ಕೊಬೇಕು ಅಂತ ಹೇಳಿದ್ರೆ ಈ ರೀತಿ ಮಾತಾಡ್ತಾರೆ. ಈಗೇನು ಮಾಡಕ್ಕೆ ಹೊಂಟವ್ರೆ ನನಗೆ ಗೊತ್ತಿರಂಗೆ ಅವ್ರು ಬೇರೆ ಪಕ್ಷಕ್ಕೆ ಹೋಗಿ ಹೊಂಟವ್ರೆ. ರಾಜಣ್ಣವ್ರೆ ಸರ್, ರಾಜಣ್ಣ BJP ಪಕ್ಷಕ್ಕೆ ಈಗಾಗಲೇ ಅರ್ಜಿ ಹಾಕೊಂಡವ್ರೆ, ಹೊರಡಕ್ಕೆ ಹೊಂಟವ್ರೆ. ನಮ್ಮ ಮೇಲೆ ಗೂಬೆ ಕುಂಡಿಸ್ಬೇಕು, ನಮ್ಮ ನಾಯಕರ ಮೇಲೆ ಗೂಬೆ ಕುಂಡಿಸ್ಬೇಕು. ಇದು ನಮ್ಮ ನಾಯಕರ ಷಡ್ಯಂತ್ರ ಇಲ್ಲವೇ ಇಲ್ಲ ಇದರಲ್ಲಿ. ಇದು ಹೈಕಮಾಂಡ್ ನೇರವಾಗಿ ಇಂಟರ್ಫಿಯರ್ ಆಗಿ ಹೈಕಮಾಂಡ್ ವಿರುದ್ಧ ಇವರು ಆಡಿರತಕ್ಕಂಥ ಮಾತುಗಳಿಂದ ಅವ್ರನ್ನ ವಜಾ ಮಾಡಿರ್ತಕ್ಕಂಥದ್ದು. ಸರ್, ರಾಜಣ್ಣವರೆಲ್ಲೋ ಅಲ್ಲಿ ಇಲ್ಲಿ ಅಸೆಂಬ್ಲಿಯಲ್ಲಿ ಏನು RSS ಹಾಡೇನು ಆಡಿಲ್ವಲ್ಲ, ಅಥವಾ ಅವರ ಬಾಲ್ಯದಿಂದನೂ ಅವ್ರೇನು ಚಡ್ಡಿ ಹಾಕೊಂಡೇನು ಎಲ್ಲೂ RSS ಶಾಖಾ ಮಠಗಳು ಎಲ್ಲೂ ಹೋಗಿಲ್ವಲ್ಲ. ಹೌದಲ್ಲ, ಅವ್ರದ್ದೇ ಆದಂಥ ರಾಜಣ್ಣ ಅವ್ರದ್ದೇ ಆದಂಥ ಒಂದು ಸಿದ್ಧಾಂತ ಇದೆ. ಪಾಪ ಡೆಲ್ಲಿ ಸಮಾವೇಶ ಮಾಡೋದು ನಾವು ಹಿಡ್ಕೊಳಕ್ಕಾಯ್ತದ? ಯಾರ ಜೊತೆಗೆ ಸರ್? ನೀವು ಅವ್ರನ್ನೇ ಕೇಳಿ. ಅಲ್ಲ, ನೀವು ಹಿರಿಯ ಶಾಸಕರಿಗೆ ತಗೊಂಡಿರ್ತೀರಾ ಸರ್? ಮ್ಯಾಪಿಂಗ್ ಮಾಡಿಸಿ ಅವ್ರಿಗೆ ಗೊತ್ತಾಯ್ತು ರಾಜಣ್ಣವ್ರಿಗೆ ಸರ್. ಯಾರ್ದು ಬ್ರೈನ್ ಮ್ಯಾಪಿಂಗ್ ಯಾರ್ದಾಗಬೇಕು ಸರ್? ರಾಜಣ್ಣ ಅವರು ಯಾರ ಜೊತೆ ಸಂಪರ್ಕದಲ್ಲಿ ಅವ್ರೆ ಅಂತ. ಅಥವಾ ನವಂಬರಲ್ಲಿ ಈಗ ರಾಜಣ್ಣವ್ರು ಹೇಳಿದ್ರಪ್ಪ, ಸೆಪ್ಟೆಂಬರ್ ಆದಮೇಲೆ ಕ್ರಾಂತಿ. ಆ ಕ್ರಾಂತಿ ಏನಂದರೆ ಇವ್ರುಗಳೆಲ್ಲ BJPಗೆ ಹೋಗ್ಬೋದು. ಯಾರು ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ, ರಾಜಣ್ಣವ್ರ ಮೇಲೆ ಮಾಡ್ತಿದ್ದಾರೆ, ನಾಳೆ ಬೆಳಿಗ್ಗೆ ಇವರೇ BJPಗೆ ಹೋದರೆ ಆಶ್ಚರ್ಯನೂ ಪಡೋಂಗಿಲ್ಲ. ಅದೇ ಮಾತನ್ನು BJP ಹಿರಿಯ ಶಾಸಕರು ಯತ್ನಾಳ್ ಮಾತಾಡಿದ್ದಾರೆ. ಇವರಿಬ್ಬರ ಮಧ್ಯೆ ಏಟು ತಿರುಗೇಟು ಇಷ್ಟಕ್ಕೆ ಅಂತ್ಯವಾಗಿಲ್ಲ. ಸಂಜೆಯಾಗ್ತಿದ್ದಂತೆ ರಾಜಣ್ಣ ಆರೋಪಕ್ಕೆ ಬಾಲಕೃಷ್ಣ ತಿರುಗೇಟು ಕೊಟ್ರು. ತೆವಲಿಗೆ ಮಾತನಾಡಿ ಅಧಿಕಾರ ಕಳೆದುಕೊಂಡವರು ಅಂತ ಟಾಂಗ್ ಕೊಟ್ರು. ತೆವಲಿಗೆ ಮಾತಾಡಿ ಅಧಿಕಾರ ಕಳ್ಕೊಂಡವ್ರು ಯಾರು? ನಾನಾ ಅಧಿಕಾರ? ತೆವಲಿಗೆ ಮಾತಾಡಿದವ್ರು ಯಾರು? ಅವರು ಬಹುಶಃ ಇರೋ ಬೇರೆ ಮಂತ್ರಿಗಳು ಯಾರು ಮಾತಾಡ್ತಿರ್ಲಿಲ್ಲ, ರಾಜಣ್ಣವರೇ ಮಾತಾಡ್ತಾ ಇದ್ರು. ತೆವಲಿಗೆ ಮಾತಾಡಿದವ್ರು ಅಧಿಕಾರ ಕಳ್ಕೊಂಡವ್ರು ನಾನಾ? ಬಾಲಕೃಷ್ಣ ಹೇಳಿಕೆ ಬೆನ್ನಲ್ಲೇ ರಾಜಣ್ಣ ಕೈ ಕಟ್ಟಿ ಕೂತಿಲ್ಲ ಎನ್ನುವುದು ಸ್ಪಷ್ಟ. ರಾಜಣ್ಣ ಬೆನ್ನಿಗೆ ನಿಂತಿರುವ ST ಸಮುದಾಯದ ಸ್ವಾಮೀಜಿಗಳು ವಾಲ್ಮೀಕಿ ಸ್ವಾಮೀಜಿಗಳ ನೇತೃತ್ವದಲ್ಲಿಯೇ ದೆಹಲಿಗೆ ತೆರಳಿ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಜೊತೆಗೆ ಜಂತರ್ ಮಂತರ್ನಲ್ಲಿ ಹೋರಾಟಕ್ಕೂ ಪ್ಲಾನ್ ಮಾಡಿಕೊಂಡಿದೆಯಂತೆ. ರಾಜಣ್ಣನವರ ಆಟ ಮುಗಿತು ಅಂದುಕೊಂಡವರಿಗೆ ಆಟ ಇನ್ನೂ ಮುಗಿದಿಲ್ಲ, ಜಟ್ಟಿ ಇನ್ನೂ ಸೋತಿಲ್ಲ ಎಂಬ ಸಂದೇಶ ಕೊಡುವುದಕ್ಕೆ ಹೊರಟಂತಿದೆ. ಹೆಬ್ಬಾಕ ತಿಮ್ಮೇಗೌಡ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18.